ಈ ಚಳಿ ಹೊಡೆತಕ್ಕೆ ಎಷ್ಟು ಬೇಗ ಎದ್ದೇಳಬೇಕಂದ್ರೂ ಕೂಡ ಲೇಟೇ ಆಗುತ್ತೆ ಫ್ರೆಂಡ್ಸ್. ಆದರೂ ಪರವಾಗಿಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಫಿಸಿಕಲ್ ವರ್ಕೌಟ್ ಮಾಡಿದ್ರೇ ನನ್ನ ಮೈಂಡ್ ನನಗೆ ಕಂಟ್ರೋಲ್ ಸಿಗುತ್ತೆ ಅಂತೇಳಿ ವಾರ್ಮ್ ಅಪ್ ಮಾಡ್ಕೊಂಡೆ. ಅದೇನು ಒಂದು 5 ಸೂರ್ಯ ನಮಸ್ಕಾರ ಮಾಡಿದೆ, ಕಂಟಿನ್ಯೂಸ್ ಮಾಡಿದೆ. ಇವತ್ತು ತುಂಬ ಖುಷಿ ಆಯಿತು. ಅದಾದಮೇಲೆ ಆಸನಗಳು ಮಾಡಿದೆ, ಕೆಲವೊಂದಷ್ಟು ಸ್ಟ್ರೆಸ್ ರಿಲೀಫ್ ಆಗುವಂಥದ್ದು. ಅದಾಗಿ ನೆಕ್ಸ್ಟ್ ಅಫರ್ಮೇಷನ್ಸ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್, ಗ್ರ್ಯಾಟಿಟ್ಯೂಡ್ ಇದೆಲ್ಲ ಮುಗಿಸ್ಕೊಂಡು, ಮೆಡಿಟೇಷನ್ ಮುಗಿಸ್ಕೊಂಡು, ಪ್ರೇಯರ್ ಮಾಡಿ ಇನ್ನು ನನ್ನ ಡೇನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಚಿಕ್ಕಳು ಇವತ್ತು ಬೇಗ ಎದ್ಬಿಟ್ಲು. ಎದ್ದು ನಾನು ಸ್ವಲ್ಪ ತಲೆ ತಿಂದ್ಲು, ಹಾಗಾಗಿ ಹಾಡಾಕಿ ನಿಲ್ಲಿಸಿದ್ದೀನಿ. ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಹಾಗೆ ಇವತ್ತು ತುಂಬ ಕೆಲಸ ಆಯಿತು ಮನೇಲಿ. ಒಂದು ವಾರದಿಂದ ನಾನು ಕೂಡ ಏನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಕ್ಲೀನ್ ಮಾಡೋಣ ಅಂದ್ಕೊಂಡು ಹೋಗಿ ಕ್ವಿಕ್ಕಾಗಿ ಅಮ್ಮನ ಮನೇಲಿ ಮಕ್ಕಳನ್ನ ಬಿಟ್ಟು ಬಂದು ಫಸ್ಟ್ ಕಿಚನ್ ಕ್ಲೀನ್ ಮಾಡಿಕೊಂಡೆ. ದೆನ್ ಮನೆ ಫುಲ್ ಕಸ ಹೊಡ್ಕೋಬೇಕಾಗಿತ್ತು. ಸೊ ಕಿಚನ್ದೇನೋ ಕಂಪ್ಲೀಟ್ ಆಯಿತು, ಇನ್ನು 2 ರೂಮ್ ಕೂಡ ಕ್ಲೀನ್ ಮಾಡೋದಿತ್ತು. ಸೊ ಬಟ್ಟೆ ಕೂಡ ಅಳ್ಬಿಟ್ಟಿತ್ತು, ಅದನ್ನು ಕೂಡ ಎಲ್ಲ ಮಡ್ಚಿಟ್ಟು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ತಲೆಗೇನಾದರೂ ಟಕ್ಕನಂಗೆ ಐಡಿಯಾ ಬಂತು ಅಂದರೆ ಬುಕ್ಕು ಪೆನ್ ಹಿಡ್ಕೊಂಡ್ಬಿಡ್ತೀನಿ ಆ ಕ್ಷಣಕ್ಕೆ. ಯಾಕಂದರೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನೆನಪು ಮಾಡ್ಕೊಂಡ್ರು ಕೂಡ ನೆನಪು ಬರಲ್ಲ ಅಂತ ತಲೆ ನಂದು. ಹಾಗಾಗಿ ಇನ್ನು ಮನೆ ಪೂರ್ತಿ ಒಂದ್ಸರಿ ಕಸ ಹೊಡೆದು ಹಾಗೆ ನಾನು ಹೋಗಿ ಬೇಗ ಕ್ವಿಕ್ಕಾಗಿ ಫ್ರೆಶ್ ಅಪ್ ಆಗಿ ಬಂದು ಮಾಯ್ಶ್ಚರೈಸರ್ ಹಾಕಿ ತಿಕ್ತಾ ಇದ್ದೀನಿ. ಯಾಕೆಂದರೆ ನಾನು ಡ್ರೈ ಸ್ಕಿನ್, ಸಖತ್ ಡಿಹೈಡ್ರೇಷನ್ ಆಗಿಬಿಟ್ಟೆ. ಅದರಲ್ಲೂ ಈ ಚಳಿಗಾಲದಲ್ಲಂತೂ ಭಯಂಕರ ಇರಿಟೇಷನ್ ನನಗೆ. ಸೊ ಕ್ವಾಂಟಿಟಿ ಜಾಸ್ತಿ ಅಪ್ಲೈ ಮಾಡಿ ಬಿಟ್ಬಿಟ್ಟಿರ್ತೀನಿ ಮಾಯ್ಶ್ಚರೈಸರ್ನ. ಇನ್ನು ಲಿಪ್ ಬಾಮ್ ಮುಂದೆ ಅಪ್ಲೈ ಮಾಡಿ ಇವಾಗ ನನ್ನ ಬುಕ್ಸ್ನ ಓಪನ್ ಮಾಡಿದೆ ಅಂದರೆ ನನ್ನ ಕೆಲಸಗಳು ಸ್ಟಾರ್ಟ್ ಆಯಿತು ಅಂತ ಅರ್ಥ. ಮನೇಲಿ ಇರೋದಕ್ಕೆ ಯಾಕೋ ಇಷ್ಟ ಬರಲಿಲ್ಲ, ಹಾಗಾಗಿ ಬ್ಯಾಗಲ್ಲಿ ಪ್ಯಾಕ್ ಮಾಡಿಕೊಂಡು ಅಮ್ಮನ ಮನೆ ಹೋಗ್ತಾ ಇದ್ದರೆ ನನ್ನ ಮಗಳು ಬಾಗ್ಲಲ್ಲೇ ಕೂತ್ಕೊಂಡು ಯಾವ ಉತ್ತರ ಮಾಡಿದ್ಲು ನೋಡಿ. ಸೊ ಇದು ನನ್ನ ಇವತ್ತಿನ ಮಾರ್ನಿಂಗ್ ಟು ಆಫ್ಟರ್ನೂನ್ ಮಿನಿ ಲಾಗ್. ಬಾಯ್.